ಗುರುಜಿ, ನೀವು ಸಾಕಷ್ಟು ವಿಚಾರಗಳನ್ನ ಹೇಳ್ತಿರುವಾಗ ನನಗೆಲ್ಲೋ ಅನ್ಸುತ್ತೆ, ಭಗವಂತನೇ ಈ ಒಂದು ಸಂಚನ್ನ ಹೂಡಿದ್ದಾನೆ. ಈ ಒಂದು ಕಾಲದಲ್ಲಿ ಸ್ವಲ್ಪ ದೇವ್ರು ಅಂದ್ರೆ ಅಸಡ್ಡೆ ಮಾಡ್ತಿದ್ದಿದ್ದ ಜನ ಮತ್ತೆ ವಾಪಸ್ ತಿರುಗಿ ನೋಡೋ ಹಾಗೆ ಮಾಡಿದ್ದಾನೆ, ಭಗವಂತನೆಡೆಗೆ ಚಲಿಸೋ ಹಾಗೆ ಮಾಡಿದ್ದಾನೆ ಅಂತಾನೆ ಅನ್ಬಹುದು. ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಸಂಸ್ಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಅವಸ್ಮರಣೀಯ ಅಂತಕ್ಕಂಥ ವಿಚಾರ. ಇದರಲ್ಲಿ ಶನಿ ಶಾಂತಿ, ಶನಿ ಶಾಂತಿ, ಶನಿ ಶಾಂತಿ. ಈ ಶನಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ತಾವೆಲ್ಲರೂ ಶಾಂತಿಯನ್ನು ಹೇಗೆ ಮಾಡ್ಕೊತೀರಾ? ಭಗವಂತನ ಕೃಪಾ ಕಟಾಕ್ಷ ಕಿಕ್ಕಿರಿದು ಹೋದಾಗೂ ಜನ ಕೂಡ ಭಗವಂತ ಏನು ಮಾಡ್ತಾನಂತೆ, ತಾನು ಆಲಂಗಿಸಿ ತಬ್ಬಿಕೊಂಡಾಗ ತನ್ನಲ್ಲೇ ಲೀನವಾಗಿ ಹೋಗ್ತೀವಂತೆ. ಹಾಗೆ ಕರ್ಮದೇವತೆ ಆಗಿರ್ತಕ್ಕಂಥ ಶನೇಶ್ವರನು ರುದ್ರನ ಪೂಜೆಯನ್ನು ಮಾಡಬೇಕಾದ್ರೆ, ಶನೇಶ್ವರನು ತನ್ನ ರುದ್ರ ಪೂಜೆಯನ್ನು ಮಾಡಿದಾಗ ಪ್ರಳಯ ರುದ್ರನಾಗಿರ್ತಕ್ಕಂಥವನಿಗೆ ಶನಿ ತಾನು ಪೂಜೆ ಮಾಡ್ತಾ ಇದ್ದ ಆ ಹುಟ್ಟದ ಹಬ್ಬಕ್ಕೆ, ಆ ಜಯಂತಿಯಿಂದ ನಾವು ನಮ್ಮ ಕರ್ಮ ಫಲಗಳನ್ನು ಅವನಿಗೆ ಅರ್ಪಿಸಿದಾಗ ಆ ಕ್ಷೇತ್ರಕ್ಕೆ ಹೋಗಿ, ಯಾವ ಕ್ಷೇತ್ರ ಅನ್ನೋದು ಕೊನೆಗೆ ತಿಳಿಸ್ತಾ ಬರ್ತೀನಿ. ಪರಮಾತ್ಮ ನನ್ನ ಕರ್ಮವನ್ನು ನಾನು ಕಳ್ಕೊತಾ ಇದ್ದೀನಿ. ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಮನುಷ್ಯ ತಾನು ತನ್ನ ಮನೆಯಿಂದ ತಾನು ಒಬ್ಬೊಬ್ಬನಾಗಿ ಒಂದು ತನ್ನ ಕರ್ಮಗಳನ್ನು ಕಳ್ಕೊಳ್ಳೋದು. ಅಂಥ ಒಂದು ಕರ್ಮಶೇಷವನ್ನು ಕಳ್ಕೊಂಡಾಗ, ಯಾಕೆಂದರೆ ಗಂಡ ಬೇರೆ, ಹೆಂಡತಿ ಬೇರೆ, ಮಕ್ಕಳು ಬೇರೆ, ಎಲ್ಲರೂ ಬೇರೆ ಬೇರೆನೇ ಬರೋದು ಒಬ್ಬೊಬ್ಬರಾಗಿ. ಆದರೆ ಒಂದು ಸರಿ ಒಂದು ಕುಟುಂಬ ಅಂತ ಆಗ್ತೀವಿ. ತದನಂತರ ಚಕ್ರಗಳು, ಅವನೊಂದು ಚಕ್ರ ಮಾಡ್ತಾನೆ, ಇವನೊಂದು ಚಕ್ರ ಮಾಡ್ತಾನೆ, ಇವನು ಚಕ್ರ ಮಾಡ್ತಾನೆ, ಇವನೊಂದು ಚಕ್ರ ಮಾಡ್ತಾನೆ. 4 ಚಕ್ರಗಳು ಬೇರೆ ಬೇರೆ ಆಗಿ ಎಲ್ಲ ಸೇರೋದು ಒಂದು ರಥಕ್ಕೆ. ಆ ರಥವನ್ನು ಎಳಿತಕ್ಕಂಥ ಅವಕಾಶ ಅಂದರೆ ಭಗವಂತ ಕುಟುಂಬವನ್ನು ಸೇರಿಸೋದು ಅವಾಗ. ಮತ್ತೆ ತಿರುಗಿ ಏನಾದ್ರು ಚಕ್ರ, ಏನಾದ್ರು ಟೈರ್ ಏನಾದ್ರು ಪಂಚರ್ ಆಯಿತು ಅಂದರೆ ಒಂದು ಚಕ್ರ ತೆಗೆದು ಸಾಕಿ ಇನ್ನೊಂದು ಚಕ್ರ ಯಾರಾದರೂ ಇದ್ರೆ ಹಾಕ್ಕೊಂತಾರೆ. ಅದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಎಕ್ಸ್ಟ್ರಾ ಚಕ್ರ. ಆ ಎಕ್ಸ್ಟ್ರಾ ಚಕ್ರಕ್ಕೆ ಶಕ್ತಿ ಕೊಟ್ಟು ಮತ್ತೆ ತಿರುಗಿ ಆ ಕುಟುಂಬ ನಡಿಬೇಕಾ ಅನ್ನೋದಕ್ಕೆ ಯಾರ ಆಧಾರ ಸ್ತಂಭ? ಅದಕ್ಕೆ ಕರ್ಮಶೇಷದಲ್ಲಿ ಆಧಾರ ಯಾರು? ನಿರಾಧಾರವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವ ಆಧಾರ ಕೊಡೋನು ಯಾರು ಅಂದಾಗ ಕರ್ಮದೇವತೆ ಒಬ್ಬನೇ. ಅದಕ್ಕೆ ಭೂಮಿಯಿಂದ ನಮ್ಮ ಕರ್ಮಗಳನ್ನು ಕಳೆದು ಪರಮೇಶ್ವರನ ಮಾರ್ಗಕ್ಕೆ, ಮುಕ್ತಿ ಮಾರ್ಗವನ್ನು ಕೊಡ್ತಕ್ಕಂಥವನು. ಕೊನೆಯದಾಗಿ ದೇವರ ದರ್ಶನ ಮಾಡಿ ಆ ಛಾಯಾದೇವಿಗೆ ನಮಸ್ಕಾರ ಮಾಡಬೇಕು. ನೀನು ಸೂರ್ಯನ ಜೊತೆ ಎದ್ದುಬಿಟ್ರೇನೆ ಸಾಕ್ಷಾತ್ ಅನುಗ್ರಹ ಇಡೀ ಜಗತ್ತಿಗೆ. ಸೂರ್ಯನು ಬಿಕೋ ಅಂತಿದ್ದಾನೆ, ಅವನಿಗೆ ನಿಶ್ಶಕ್ತಿಯಾಗಿ ಹೋಗ್ತಿದ್ದಾನೆ, ಕೋಪ ಜಾಸ್ತಿಗೊಳ್ತಾ ಇದ್ದಾನೆ, ನೋಡಿ ನಮಗೆಲ್ಲರಿಗೂ ಎಂಥ ರೋಗಗಳನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿ ಜಗತ್ತೆಲ್ಲ ಅಳ್ತಾ ಇದೆ. ಇವತ್ತಿನ ವಿಜ್ಞಾನಿಗಳೆಲ್ಲ ಹೇಳ್ತಾ ಇದ್ದಾರೆ ಅಂತ, ಏನಂತ ಬ್ಲಾಸ್ಟ್ ಆಗ್ತಾ ಇದೆ, ತಾನಾಗೇ ತನ್ನಲ್ಲಿರ್ತಕ್ಕಂಥ ಅಗ್ನಿಜ್ವಾಲಿನ ಹೊರಭಾಗದಲ್ಲಿ ಚಿಮ್ತಾ ಇದ್ದಾನೆ ಸೂರ್ಯ. ವಿಜಯದಾಸರು ಅಂದರೆ ಯಾರು? ಶನಿಗೆ ಸಂಬಂಧಿಯಾಗಿರ್ತಕ್ಕಂಥವ್ರು. ಶನಿಗೆ ಸಂಬಂಧಿಯಾಗಿರ್ತಕ್ಕಂಥವ್ರು ಯಾರು ಅಂದರೆ ಶನಿಗೆ 2 ಹೆಂಡತಿರು. ಅದರಲ್ಲಿ ಮಾಂಧಿ ಅಂತಕ್ಕಂಥವಳು ಒಬ್ಬಳು ಹೆಂಡತಿ, ಇನ್ನೊಬ್ಳು ನೀಲ ಅಂತಕ್ಕಂಥವಳು ಒಬ್ಬಳು ಹೆಂಡತಿ. ಮಾಂಧಿ ಮತ್ತು ನೀಲನ 2 ಮಕ್ಕಳಲ್ಲಿ ವಿಶೇಷವಾಗಿ ಮಂದ ಅಂತಕ್ಕಂಥವ್ರು, ಮಾಂಧಿಗೆ ಮಂದ ಅಂತಕ್ಕಂಥವ್ರು, ಗುಳಿಕ ಅಂತ ನೀಲಾಗೆ ಒಂದು ಗುಳಿಕ ಅಂತ. ಅದಕ್ಕೆ ಮಾಂಧಿಗೆ ಮಂದ ಅಂತಕ್ಕಂಥ ಒಂದು ಹುಡುಗನಿಗೆ ಅದಕ್ಕೆ ಮಂದ ಬುದ್ಧಿ. ಅಲ್ಲಿ ನೋಡಿ ಗ್ರಹಗಳ ಜೊತೆ ಮಂದ ಅಂತ ಹಾಕಿರ್ತಾರೆ. ನೀಲ ಜೊತೆ ಗುಳಿಕ, ಅದಕ್ಕೆ ಗುಳಿಕ ಕಾಲ. ಶನಿಗೆ ಈ ಕುಟುಂಬ 2 ಹೆಂಡತಿ ಸಮೇತ 2 ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ವಿಶೇಷವಾಗಿರ್ತಕ್ಕಂಥನು ವಿಜಯದಾಸರು. ವಿಜಯದಾಸರೇ ಇವತ್ತಿನ ದಿವಸ ಭೂಮಿ ಮೇಲೆ ಆ ಲೋಕ ಕಲ್ಯಾಣಾರ್ಥವಾಗಿ ದೇವಾಲಯ ನಿರ್ಮಾಣ ಮಾಡಿ ಶನಿ ಆಚರಣೆಯನ್ನ ಭೂಲೋಕಕ್ಕೆ ತಂದು ಜನಗಳು ಅಲ್ಲಿಂದ ಶನಿ ದೇವಸ್ಥಾನಗಳನ್ನ ಪುಟ್ಟ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ರು. ತದನಂತರ ಬೇರೆ ಆಗ್ತಾ ಹೋಯ್ತು. ಆದರೆ ವಿಚಾರಗಳು ಎಷ್ಟು ಹೇಳಿದ್ರು ಸಾಲದು. ಆದರೆ ಇವತ್ತಿನ ದಿವಸ ಅಪಾರವಾಗಿರ್ತಕ್ಕಂಥ ಶನಿ ಭಕ್ತರ ನಂಬಿಕೆ, ದೇವಸ್ಥಾನದಲ್ಲಿ ಕರ್ಮವನ್ನು ಕಳ್ಕೊಳ್ಳೋ ಸಮಯಕ್ಕೆ ಮಾತ್ರ, ತೈಲಭ್ಯಂಜನ ಹಾಕುವ ಸಮಯಕ್ಕೆ ಮಾತ್ರ, ಎಂಥ ಒಂದು ವೈಶಿಷ್ಟ್ಯತೆ ವಿಜಯ ದಿವಸ ಮಾತ್ರ ನೀವು ಶನಿ ದೇವಸ್ಥಾನ ಪ್ರವೇಶ ಮಾಡಬೇಕೆ ಹೊರತು ಪ್ರತಿದಿನ ಪ್ರತಿ ವಾರ ಶನೇಶ್ವರ ದೇವಸ್ಥಾನಕ್ಕೆ ಯಾರ್ಯಾರು ಹೋಗ್ತಿರೋ, ಕಾಲಿಡ್ತಿರೋ, ನಿಜವಾಗ್ಲೂ ನಿಮ್ಮ ಜೀವನ ಒಣಗೋಗುತ್ತೆ, ಸಂಸಾರ ವಿನಾಶವಾಗುತ್ತೆ, ಶನೇಶ್ವರನಿಗೆ ಕೋಪ ಬರುತ್ತೆ. ಇದು ನಿಮಗೆ ಗೊತ್ತಿಲ್ಲ. ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕೀರ್ತನೆ ಯಾವಾಗ ಎತ್ತ ಅಂದರೆ ಅವನು ಹೇಳ್ತಾನೆ, ಇಡೀ ಲೋಕದಲ್ಲಿ ನಾನಿರ್ತಕ್ಕಂಥದ್ದು ಯಾವತ್ತು ಪ್ರಳಯಕ್ಕೆ ಅನುಗ್ರಹವಾಗಿರ್ತಕ್ಕಂಥ ಒಂದು ಸ್ವತಂತ್ರ ದೇವತಾ ಪೂಜಿತ. ಸ್ವತಂತ್ರವಾಗಿರೋಕ್ಕೆ ಇಷ್ಟಪಡ್ತೀನಿ, ನಿನ್ನ ಕರ್ಮವನ್ನು ನಾನು ಕಳೀತೀನಿ, ನನಗೆ ಗೊತ್ತು ಯಾವ ಸಮಯ ನಿನಗೆ ಬಂದಾಗ ಮಾತ್ರ. ಅದಕ್ಕೆ ಬರುವಾಗ ಒಳ್ಳೇದು ಮಾಡಿದ್ರೆ ಹೋಗೋ ಕೆಟ್ಟದ್ದು ಮಾಡ್ತಾನೆ, ಹೋಗುವಾಗ ಒಳ್ಳೇದು ಮಾಡಿದ್ರೆ ವಿಶೇಷವಾಗಿ ಬರುವಾಗ ಕೆಟ್ಟು ಮಾಡ್ತಾನೆ. ಅದಕ್ಕೆ ಖಂಡಿತ ಬರುವಾಗ ಮಾತ್ರ ಕೆಟ್ಟದ್ದು ಮಾಡ್ತಕ್ಕಂಥ ಅವಕಾಶ ನಮಗೆ ಮಾಡಿಕೊಟ್ರು ಹೋಗ್ಬೇಕಾದ್ರೆ ಒಳ್ಳೇದು ಮಾಡಿ ಹೋಗಲಿ. ಯಾಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕಿ ಕೆಟ್ಟರೆ ಬಹಳ ಕಷ್ಟ, ಕೆಟ್ಟು ಬದುಕಿದ್ರೆ ಜೀವನ ಸಲೀಸು. ನಾವು ಏನು ಹೇಳಬೇಕು, ಮಂಗಳವನ್ನು ಹಾಡೋ ಸಮಯ ಬಂದ್ಬಿಡ್ತು. ಭಗವಂತನ ಕೃಪಾ ಕಟಾಕ್ಷ ಎಂದಿಗೂ ನಿಮ್ಮ ಮೇಲೆ, ಎಲ್ಲ ವೀಕ್ಷಕರು ಒಂದೇ ಅಲ್ಲ, ಇಡೀ ಜಗತ್ತಿನ ಮೇಲೆ ಈ ಕರ್ಮಗಳನ್ನು ಕಳ್ಕೊಳ್ಳೋಕ್ಕಂಥ ಆ ಅವಕಾಶವನ್ನು ಭಗವಂತ ನಮಗೆ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ, ನೀವು ಹೇಳಬೇಕಾದೇನೋ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇಷ್ಟೊಂದು ವಿಶೇಷ ಮಾಹಿತಿಯನ್ನ ನಮ್ಮ ಸಮಸ್ತ ವೀಕ್ಷಕರಿಗೂ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಸರಿ, ನಿಮ್ಮ ಅಪ್ಪಣೆಯನ್ನು ಪಡಿತಾ ಹೋಗ್ತಾ ಇದೀವಿ. ನಮಸ್ಕಾರ. ಶಂ ಶನೇಶ್ವರಾಯ ನಮಃ.